ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ 2 ಅದರ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರ ಪತ್ರಿಕೆಗಳನ್ನು ನೋಡ್ತಾ ಹೋಗೋಣ. ಅಷ್ಟೇ ಅಲ್ಲದೆ ನಮ್ಮ ಒಂದು ಚಾನಲ್ನಲ್ಲಿ ಸಾಕಷ್ಟು FA2 ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೇವೆ. ಅದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸಮಯ ವ್ಯರ್ಥ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಮೇನ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು, ಒಟ್ಟು 2 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಕಂಡು ಬರ್ತವೆ. ಟೋಟಲ್ ಆಗಿ ನಿಮಗೆ 2 ಅಂಕಗಳು ದೊರೆತವೆ. ಸೊ ಮೊದಲೇ ಪ್ರಶ್ನೆ ನೋಡಿ, ಇವುಗಳಲ್ಲಿ ರಾಜ್ಯ ಶಾಸಕಾಂಗದ ಕೆಳಮನೆ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಎ ಲೋಕಸಭೆ, ಆಪ್ಷನ್ ಬಿ ರಾಜ್ಯಸಭೆ, ಆಪ್ಷನ್ ಸಿ ವಿಧಾನಸಭೆ ಹಾಗೂ ಆಪ್ಷನ್ ಡಿ ವಿಧಾನ ಪರಿಷತ್ ಅಂತ ಕೇಳಿದಾನೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ ಯಾವುದು ಅಂತ. ಸೊ ಆಪ್ಷನ್ ಬಿ ವಿಧಾನಸಭೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, 2ನೇ ಪ್ರಶ್ನೆ, ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸಲು ಕಾರಣ ಅಂತ ಕೇಳಿದಾನೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸಲು ಕಾರಣ ಏನಪ್ಪಾ ಅಂತ ಕೇಳಿದಾನೆ. ಆಪ್ಷನ್ ಎ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದು, ಆಪ್ಷನ್ ಬಿ ಒತ್ತಡ ಕಡಿಮೆಯಾಗಿ ಉಷ್ಣಾಂಶ ಹೆಚ್ಚಾಗುವುದು, ಆಪ್ಷನ್ ಸಿ ಮಾರುತಗಳು ಈಶಾನ್ಯದ ಕಡೆಗೆ ಬೀಸುವುದು ಹಾಗೂ ಆಪ್ಷನ್ ಡಿ ಚಂಡಮಾರುತಗಳ ಪ್ರಭಾವ ಅಂತ ಇದೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಏನಿದೆ ಅಂದರೆ ಆನ್ಸರು ಆಪ್ಷನ್ ಎ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದರಿಂದ ಏನಾಗ್ತದಪ್ಪ ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸಲು ಕಾರಣ ಆಗ್ತದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ 1 ಮಾರ್ಕಿನ ಪ್ರಶ್ನೆಗಳು ಕಂಡು ಬರ್ತವೆ. ಸೊ 3ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಲೋಕಸಭೆಯನ್ನು ಜನತಾ ಸದನ ಎಂದು ಏಕೆ ಕರೆಯುತ್ತಾರೆ? ಲೋಕಸಭೆಯನ್ನು ಜನತಾ ಸದನ ಅಂತ ಯಾಕೆ ಕರೀತಾರೆ ಅಂತ ಕೇಳಿದಾನೆ. ಬನ್ನಿ ಆನ್ಸರ್ ನೋಡೋಣ. ಲೋಕಸಭೆಯ ಸದಸ್ಯರು ಜನರಿಂದ ಆಯ್ಕೆಯಾಗಿರುವುದರಿಂದ ಇದನ್ನು ಜನತಾ ಸದನ ಎಂದು ಕರೆಯುತ್ತಾರೆ. ನೋಡ್ರಿ, ಲೋಕಸಭೆಯ ಸದಸ್ಯರು ಏನಪ್ಪ ಜನರಿಂದ ಆಯ್ಕೆಯಾಗಿರುವುದರಿಂದ ಇದನ್ನು ಜನತಾ ಸದನ ಎಂದು ಕರೀತಾರೆ. ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ ನೋಡಿ, ಕರ್ನಾಟಕದಲ್ಲಿ ಪ್ರವಾಸ ಕೈಗೊಳ್ಳಲು ಚಳಿಗಾಲವು ಸೂಕ್ತವಾಗಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ. ಕರ್ನಾಟಕದಲ್ಲಿ ಪ್ರವಾಸ ಕೈಗೊಳ್ಳಲು ಚಳಿಗಾಲವು ಸೂಕ್ತವಾಗಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದಾನೆ. ಆನ್ಸರ್ ಏನಿದೆ ಅಂದರೆ, ಈ ಕಾಲದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಮಳೆ ಹಾಗೂ ಆರ್ದ್ರತೆ ಇರುವುದರಿಂದ ಚಳಿಗಾಲದಲ್ಲಿ ಏನು ಮಾಡಬೇಕಾಗ್ತದೆ, ನಾವು ಪ್ರವಾಸವನ್ನು ಕೈಗೊಳ್ಳಲು ಕರ್ನಾಟಕ ಸೂಕ್ತ ಅಂತ ಹೇಳಬೇಕಾಗ್ತದೆ. ನೋಡ್ರಿ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಡಿಸೆಂಬರು ಮತ್ತು ಜನವರಿ ತಿಂಗಳುಗಳಲ್ಲೇ, ಡಿಸೆಂಬರ್ ಕೊನೆಯ ವಾರ ಅಥವಾ ಡಿಸೆಂಬರ್ ಕೊನೆಯ 2 ವಾರ ಹಾಗೂ ಜನವರಿ ಮೊದಲನೇ ವಾರದಲ್ಲಿ ಏನು ಮಾಡ್ತಾರೆ, ಪ್ರವಾಸಕ್ಕೆ ಹೋಗೋದು ಇದೇ ಕಾರಣಕ್ಕೆ. ಓಕೆನಾ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 5, ಶಂಕರಾಚಾರ್ಯರು ಸ್ಥಾಪಿಸಿದ ಪ್ರಮುಖ ಮಠಗಳನ್ನು ಹೆಸರಿಸಿ. ಶಂಕರಾಚಾರ್ಯರು ಭಾರತದಾದ್ಯಂತ ಎಲ್ಲೆಲ್ಲಿ ಮಠಗಳನ್ನು ಸ್ಥಾಪಿಸಿದಾರಲ್ಲ ಅವುಗಳನ್ನು ಹೆಸರಿಸಿ ಅಂತ ಕೇಳಿದಾನೆ. ಸೊ ಆನ್ಸರ್ ನೋಡೋಣ. ಬದರಿನಾಥ, ಗೋವರ್ಧನ ಮಠ, ಕಾಳಿಕಾ ಮಠ, ಶಾರದಾ ಮಠ, ಇವು 4 ಏನಾಗಿರ್ತದೆ, ಶಂಕರಾಚಾರ್ಯರು ಸ್ಥಾಪಿಸಿರ್ತಕ್ಕಂತಹ ಮಠಗಳಾಗಿರ್ತವೆ. ಬದ್ರಿನಾಥ ಆಗಿರ್ಬೋದು, ಸೊ ಗೋವರ್ಧನ ಮಠ ಆಗಿರ್ಬೋದು, ಕಾಳಿಕಾ ಮಠ ಆಗಿರ್ಬೋದು ಹಾಗೂ ಶಾರದಾ ಪೀಠ ಅಂತ ಹೇಳಬಹುದು. ಇನ್ನು 6ನೇ ಪ್ರಶ್ನೆ ನೋಡೋಣ. ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳನ್ನು ತಿಳಿಸಿ. ರಾಜ್ಯಸಭೆಯ ಸದಸ್ಯರಾಗಲಿರ್ತಕ್ಕಂತಹ ಅರ್ಹತೆಗಳೇನೇನಪ್ಪ ಅನ್ನೋದನ್ನು ನೋಡಬೇಕಾದ್ರೆ, ಸೊ ಇವರು ಭಾರತದ ಪ್ರಜೆಯಾಗಿರಬೇಕು. ಮೊದಲಿಗೆ ಏನಾಗಿರಬೇಕು, ಭಾರತದ ಪ್ರಜೆ ಆಗಿರಬೇಕು. 30 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು. ಹಾಗೆಯೇ ಲಾಭದಾಯಕ ಹುದ್ದೆಯಲ್ಲಿರಬಾರದು, ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು ಹಾಗೂ ದಿವಾಳಿಯಾಗಿರಬಾರದು. ಅಷ್ಟೇ ಅಲ್ಲದೆ ಮಾನಸಿಕ ಅಸ್ವಸ್ಥತೆಯನ್ನು ಹೊಂದಿರಬಾರದು. ಕಾಲಕಾಲಕ್ಕೆ ಸಂಸತ್ತು ನಿಗದಿಪಡಿಸಿದ ಅರ್ಹತೆಗಳನ್ನು ಹೊಂದಿರಬೇಕು. ಇವು ಎಲ್ಲವೂ ಏನಪ್ಪ ಅಂದರೆ ಸೊ ಅರ್ಹತಾ ಅಂಶಗಳು ಆಗಿರುತ್ತವೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ರಾಜ್ಯಪಾಲ ಅಥವಾ ಪ್ರಶ್ನೆ ಇದೆ, 6ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ, ರಾಜ್ಯಪಾಲರಿಗಿರುವ ಸವಲತ್ತುಗಳನ್ನು ವಿವರಿಸಿ ಅಂತ ಕೇಳಿದಾನೆ. ರಾಜ್ಯಪಾಲರಿಗಿರ್ತಕ್ಕಂಥ ಸವಲತ್ತುಗಳು ಯಾವ್ಯಾವು ಅಂತ ಕೇಳಿದಾನೆ. ಸೊ ಬನ್ನಿ, ಹಾಗಾದರೆ ರಾಜ್ಯಪಾಲರಿಗಿರ್ತಕ್ಕಂಥ ಸವಲತ್ತುಗಳು ಏನೇನಪ್ಪ. ಮೊದಲನೇ ಪಾಯಿಂಟ್ ನೋಡಿ, ಸಂಸತ್ತು ನಿಗದಿಪಡಿಸಿದ ವೇತನ ಭತ್ಯೆಯನ್ನು ನೀಡಲಾಗುತ್ತದೆ.
ಬಾಡಿಗೆ ರಹಿತ ಅಧಿಕೃತ ನಿವಾಸ ರಾಜಭವನವನ್ನು ನೀಡಲಾಗುತ್ತದೆ. ಅಧಿಕಾರಾವಧಿಯಲ್ಲಿ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡುವಂತಿಲ್ಲ ಅನ್ನೋದು ರಾಜ್ಯಪಾಲರಿಗಿರ್ತಕ್ಕಂತಹ ಒಂದು ಏನಂತ ಕರಿತೇವೆ ಓಕೆ ಸವಲತ್ತುಗಳು ಅಂತ ಹೇಳ್ಬೋದು. ಓಕೆನಾ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳು ಅಥವಾ 6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದಾನೆ. ಒಟ್ಟು ಎಷ್ಟು ಪ್ರಶ್ನೆಗಳಿದಾವಪ್ಪ ಅಂದರೆ 2 ಪ್ರಶ್ನೆಗಳು ಕಂಡು ಬರ್ತವೆ. ಸೊ 3 ಅಂಕಗಳು ಈ ಒಂದೊಂದು ಪ್ರಶ್ನೆಗಳಿರ್ತದೆ. 7ನೇ ಪ್ರಶ್ನೆ ನೋಡಿ. ಪ್ರದೇಶದಿಂದ ಪ್ರದೇಶಕ್ಕೆ ಅರಣ್ಯಗಳ ಹಂಚಿಕೆ ವ್ಯತ್ಯಾಸದಿಂದ ಕೂಡಿರಲು ಕಾರಣವೇನು? ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅರಣ್ಯಗಳ ಹಂಚಿಕೆ ವ್ಯತ್ಯಾಸದಿಂದ ಕೂಡಿರಲು ಕಾರಣವೇನು ಅಂತ ಕೇಳಿದಾನೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. 7ನೇ ಪ್ರಶ್ನೆಗೆ ಇದು ವಿಭಿನ್ನ ಮಣ್ಣಿನ ಲಭ್ಯತೆಯನ್ನು ಒಳಗೊಂಡಿರ್ತದೆ, ವಾಯುಗುಣ ವೈವಿಧ್ಯತೆ ಇರ್ತದೆ, ಭೂಸ್ವರೂಪ ಬದಲಾವಣೆ ಇರ್ತದೆ, ಸಮುದ್ರದ ಸಾಮೀಪ್ಯತೆ ಕಾರಣವಾಗಿರ್ತದೆ, ಸಮುದ್ರ ಮಟ್ಟದಿಂದ ಎತ್ತರ ಅನ್ನೋದು ಕಾರಣ, ಹಾಗೆ ಆರ್ದ್ರತೆ ಪ್ರಮಾಣದಿಂದ ಏನಾಗ್ತದಪ್ಪ ಅಂದ್ರೆ ಮಣ್ಣಿನಿಂದ ಮಣ್ಣಿಗೆ ಪ್ರದೇಶದಿಂದ ಪ್ರದೇಶಕ್ಕೆ ಅರಣ್ಯದ ಹಂಚಿಕೆ ವಿಭಿನ್ನತೆಯನ್ನು ಹೊಂದಿರ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸೊ 7ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಅಂತ ಕೊಟ್ಟಿದ್ದಾನೆ. ಯಾವುದಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲದ ಮಟ್ಟ ಕಡಿಮೆಯಾಗುತ್ತಿದೆ, ಕಾರಣಗಳೇನು? ನೋಡ್ರಿ, ಅಂತರ್ಜಲ ಮಟ್ಟದ ಕಡಿಮೆ ಆಗ್ತಾ ಇತ್ತಲ್ಲ, ಅದಕ್ಕೆ ಕಾರಣ ಏನು ಅಂತ ಕೇಳಿದಾನೆ. ಸೊ ಬನ್ನಿ ಆನ್ಸರ್ ನೋಡ್ತಗೋಣ. ಅಕಾಲಿಕ ಮತ್ತು ಅನಿಶ್ಚಿತ ಮಳೆಯಾಗುವಿಕೆ, ಅಸಮಾನ ಮಳೆ ಹಂಚಿಕೆ ಆಗುವುದು, ಹಾಗೆ ನಗರೀಕರಣ ಆಗ್ತಾ ಇರೋದು, ಅರಣ್ಯ ನಾಶವನ್ನು ಮಾಡ್ತಾ ಇರೋದು, ಅಧಿಕ ಕೊಳವೆ ಬಾವಿಗಳ ಕೊರೆಸುವಿಕೆಯಿಂದ ಅಂತರ್ಜಲದ ಮಟ್ಟ ಏನಾಗ್ತಾ ಇದೆಯಪ್ಪ ಅಂದರೆ ಕಡಿಮೆ ಆಗ್ತಾ ಇದೆ. ಓಕೆನಾ. ಅತ್ಯಂತ ಸುಲಭವಾದಂಥ ಪ್ರಶ್ನೆ ಪತ್ರಿಕೆ ಇದೆ. ಸೊ ನೀವೇನು ಮಾಡಬೇಕಾಗ್ತದೆ? ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. 8ನೇ ಪ್ರಶ್ನೆ ನೋಡಿ. ನಿರ್ಧಾರ ತೆಗೆದುಕೊಳ್ಳುವ ಪ್ರಾಮುಖ್ಯತೆಗಳೇನು ಅಂತ ಕೇಳಿದಾನೆ. ನಿರ್ಧಾರ ತೆಗೆದುಕೊಳ್ಳುತ್ತಿರುವ ಪ್ರಾಮುಖ್ಯತೆಗಳು: ಮೂಢನಂಬಿಕೆಗಳು, ಕ್ಷಮೆ ಇರಲಿ, ಸಮಸ್ಯೆ ವಿಶ್ಲೇಷಣೆ ಮಾಡೋದು, ಯೋಜನೆಯನ್ನು ರೂಪಿಸೋದು, ಧೈರ್ಯ ಇರಬೇಕಾಗ್ತದೆ, ಹಾಗೆ ಮುಂದಾಲೋಚನೆ ಮಾಡಬೇಕಾಗ್ತದೆ. ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಂದ್ರೆ ವಿವೇಕಯುತ ನಿರ್ಧಾರ ಆಗಿರ್ಬೇಕು. ಅಂದರೆ ಸುಮ್ಮನೆ ಕಾಟಾಚಾರಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳೋದಲ್ಲ, ಅದರಿಂದ ಒಳ್ಳೇದಾಗಬೇಕು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಹಾಗೆ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ತಾಳ್ಮೆಯನ್ನು ಒಳಗೊಂಡಿರಬೇಕು. ಈ ಎಲ್ಲ ಅಂಶಗಳು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಮುಂಚೆ ನಾವೇನು ಮಾಡಬೇಕು? ಯೋಚನೆ ಮಾಡ್ತಕ್ಕಂಥ ಅಂಶಗಳು ಆಗಿರ್ತವೆ. ನೋಡಿರಿ, ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಬೇಕು. ಅಂದರೆ ಈ ಸಮಸ್ಯೆಗೆ ಪರಿಹಾರವನ್ನು ನಾವು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದು ಆಗಿರ್ಬೋದು. ಯೋಜನೆ ಆಗಬೇಕು, ಅದಕ್ಕೊಂದು ರೂಪುರೇಷೆಯನ್ನು ಮಾಡಬೇಕಾಗ್ತದೆ. ಧೈರ್ಯ ಇರಬೇಕು. ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಂದ್ರೆ ಅದು ಸಫಲರಾಗಲಿ ವಿಫಲರಾಗಲಿ ಅದನ್ನು ಎದುರಿಸುವಂತಹ ಧೈರ್ಯ ಇರಬೇಕು. ಮುಂದಾಲೋಚನೆಯನ್ನು ಮಾಡಬೇಕು. ಸರಿಯೋ ತಪ್ಪೋ, ಮುಂದೆ ಏನಾಗ್ತದೆ, ನಾವೊಂದು ಈ ಒಂದು ನಿರ್ಧಾರವನ್ನು ನಾನು ತೆಗೆದುಕೊಂಡ್ರೆ ಅನ್ನೋದನ್ನು ಯೋಚನೆ ಮಾಡಬೇಕು. ವಿವೇಕಯುತ ನಿರ್ಧಾರ ಅಂದರೆ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ನನ್ನ ನಿರ್ಧಾರದಿಂದ ಯಾರಿಗೂ ಕೂಡ ಕೆಟ್ಟದ್ದಾಗಬಾರ್ದು ಅನ್ನೋದು ಆಗಿರ್ಬೋದು. ಹಾಗೆ ತಾಳ್ಮೆ ಕೂಡ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಪ್ರಮುಖ ಅಂಶ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ. 8 ವಾಕ್ಯಗಳಲ್ಲಿ ಉತ್ತರಿಸಿ. 4 ಅಂಕದ ಪ್ರಶ್ನೆಗಳಿದಾಗಿರ್ತವೆ. 9ನೇ ಪ್ರಶ್ನೆ. ಬಸವಣ್ಣನವರು ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡಿದರು, ಸಮರ್ಥಿಸಿ ಅಂತ ಕೇಳಿದಾನೆ. ಬಸವಣ್ಣರ ಬಗ್ಗೆ ಕೇಳಿದಾನೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಇವರು ಮೂಢನಂಬಿಕೆಗಳನ್ನು ಅವರು ಖಂಡಿಸಿದರು. ಸಮಾಜದಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಏನು ಮಾಡಿದರು? ಧಾರ್ಮಿಕವಾಗಿ ಕೆಲಸವನ್ನು ಮಾಡ್ತಾ ಹೋದರು. ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು. ಹಾಗೆ ರಾಮಾನುಜರ ಜಾತಿ ಪದ್ಧತಿಯನ್ನು ಖಂಡಿಸಿದರು. ಓಕೆನಾ. ಅಷ್ಟೇ ಅಲ್ಲದೆ ಕ್ಷಮೆ ಇರಲಿ, ಬೇರೆ ಥರ ಹೇಳಿದೆ. ಮೂಢನಂಬಿಕೆಗಳನ್ನು ಖಂಡಿಸಿದರು. ಸಮಾಜದಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ತರುವಲ್ಲಿ ಅವರು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದರು. ಇಷ್ಟಲಿಂಗ ರೂಪದಲ್ಲಿ ಒಬ್ಬ ದೇವರ ಕಲ್ಪನೆಯನ್ನು ಪ್ರತಿಪಾದಿಸಿದರು. ಕಾಯಕವೇ ಕೈಲಾಸ, ಕಾಯಕ, ದಾನ ಮತ್ತು ಇಷ್ಟಲಿಂಗದಂತಹ ಹೊಸ ಪರಿಕಲ್ಪನೆಗಳನ್ನು ಹೊರತಂದರು. ಶಾಶ್ವತವಾದದ್ದು ನಾಶವಾಗುತ್ತದೆ, ಕ್ಷಣಿಕವಾದದ್ದು ಉಳಿಯುತ್ತದೆ ಅಂತ ಹೇಳಿದರು. ಕಾಯಕವನ್ನು ಒತ್ತಿ ಹೇಳಿದರು ಮತ್ತು ಕೆಲಸದ ಸಂಸ್ಕೃತಿ ತತ್ವವನ್ನು ಎತ್ತಿ ಹಿಡಿದರು. ಕೆಲಸದಲ್ಲಿ ಯಾವುದೇ ಮೇಲು ಅಥವಾ ಕೀಳು ಇಲ್ಲ ಎಂದು ಅವರು ಘೋಷಿಸಿದರು. ದಾಸೋಹ ತತ್ವದ ಮೂಲಕ ಸಂಗ್ರಹಣೆ ಸಂಸ್ಕೃತಿಯನ್ನು ತೆಗೆದುಹಾಕಿದರು. ಮಹಿಳಾ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಪ್ರಚಾರ ಮಾಡಿದರು. ಜನರಲ್ಲಿ ಜಾಗೃತಿ ಮೂಡಿಸಿದರು. ಅಷ್ಟೇ ಅಲ್ಲದೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು. ರಾಮಾನುಜರು ತಂದಂತಹ ಜಾತಿ ಪದ್ಧತಿಯನ್ನು ಖಂಡಿಸಿದರು. ಅಸ್ಪೃಶ್ಯರನ್ನು ಶ್ರೀಹರಿಯ ವಂಶಸ್ಥರು ಎಂದು ಕರೆಯಲಾಗುತ್ತದೆ. ಓಕೆನಾ. ಸೊ ಇವೆಲ್ಲವೂ ಅಂಶಗಳು ಆಗ್ತವೆ. ಕ್ಷಮೆ ಇರಲಿ, ಇದು ನೆಕ್ಸ್ಟ್ ಪ್ರಶ್ನೆ ಇದ್ದು ಕ್ಷಮೆ ಇರಲಿ. ಇನ್ನೊಂದು ಪ್ರಶ್ನೆ ಇದೆ ನೋಡಿ ಇಲ್ಲಿ, ಅಥವಾ ಪ್ರಶ್ನೆ ಇದೆ, ಅದರದ್ದು ಹೇಳಕತ್ಬಿಟ್ಟೆ ನಾನು, ತಪ್ಪಾಯಿತು, ಕ್ಷಮೆ ಇರಲಿ. ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ದ್ವೈತವನ್ನು ವಿಶ್ಲೇಷಿಸಿ ಅಂತ ಕೇಳಿದಾನಲ್ಲ, ಅದರ ಉತ್ತರವನ್ನು ಹೇಳ್ತಾ ಇದ್ದಾನೆ, ತಪ್ಪಾಗಿದೆ, ಕ್ಷಮೆ ಇರಲಿ ನಿಮ್ಮಲ್ಲಿ.
ಇವರು ರಾಮಾನುಜಾಚಾರ್ಯರು ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸ್ತಾರೆ. ಹಾಗೆ ರಾಮಾನುಜಾಚಾರ್ಯರು ಜಾತಿ ಪದ್ಧತಿಯನ್ನು ಖಂಡಿಸ್ತಾರೆ. ಅಷ್ಟೇ ಅಲ್ಲದೆ ಅಸ್ಪೃಶ್ಯರನ್ನು ಶ್ರೀಹರಿಯ ವಂಶಸ್ಥರು ಎಂದು ಕರೆಯುತ್ತಾರೆ. ರಾಮಾನುಜಾಚಾರ್ಯರು ತತ್ವಶಾಸ್ತ್ರವನ್ನು ವಿಶಿಷ್ಟಾದ್ವೈತ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಶ್ರೀ ವೈಷ್ಣವಾನುಯಾಯಿಗಳನ್ನು ಶ್ರೀ ವೈಷ್ಣವರು ಎಂದು ಕರೆಯಲಾಗುತ್ತದೆ. ಆತ್ಮ ಮತ್ತು ಪರಮಾತ್ಮ ಒಂದೇ ಸಮಯದಲ್ಲಿ ಇರಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹಾಗೆ ಮೋಕ್ಷವನ್ನು ಪಡೆಯಲು ಭಕ್ತಿ ಮತ್ತು ಶರಣಾಗತಿ ಅತ್ಯಗತ್ಯವಾಗಿತ್ತು. ಜನರಿಗೆ ಭಕ್ತಿ ಮಾರ್ಗವನ್ನು ಬೋಧಿಸಿದರು. ನಮ್ಮ ಆಸೆಗಳನ್ನು ತ್ಯಜಿಸಿ ದೇವರಿಗೆ ಶರಣಾಗಬೇಕು ಎಂದು ಅವರು ಸಲಹೆಯನ್ನು ನೀಡ್ತಾರೆ. ಓಕೆನಾ. ಸೊ ಇವು ಏನಪ್ಪ ಅಂದರೆ ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ವಿಶಿಷ್ಟಾದ್ವೈತವನ್ನು ವಿಶ್ಲೇಷಿಸಿ ಅಂತ ಕೇಳಿದಾನೆ, ಅದರ ಬಗ್ಗೆ ಇರತಕ್ಕಂಥ ಮಾಹಿತಿ. ಇನ್ನು ಕರ್ನಾಟಕ ನಕ್ಷೆಯಲ್ಲಿ ಇವುಗಳನ್ನು ಗುರುತಿಸಿ ಅಂತ ಕೇಳಿದಾನೆ. ಒಂದು ತುಂಗಭದ್ರಾ ನದಿ, ಇನ್ನೊಂದು ಶಿವನ ಸಮುದ್ರ ಅಂತ ಇದೆ. ನಕ್ಷೆಯನ್ನು ಅವರೇ ಕೊಟ್ಟಿರ್ತಾರೆ. ನೀವು FA2 ಪೇಪರ್ನಲ್ಲಿ ನೀವು ಏನು ಮಾಡಬೇಕಾಗ್ತದೆ, ನಕ್ಷೆಯನ್ನು ನೀವೇ ಬರೀಬೇಕಾಗ್ತದೆ, ನೀವೇ ಬಿಡಿಸ್ಬೇಕಾಗ್ತದೆ. ಅದರ ನಂತರ ನರ್ಮದಾ ನದಿ ಇದೆ ಇಲ್ಲಿ, ನರ್ಮದಾ ನದಿ, ಹಾಗೆ ಶಿವನ ಸಮುದ್ರ. ಸೊ ಎರಡನ್ನು ನೀವು ಸರಿಯಾಗಿ ಗುರುತಿಸಿದರೆ 2 ಅಂಕಗಳು ನಿಮಗೆ ಸುಲಭವಾಗಿ ದೊರೀತಾವೆ. ಓಕೆನಾ. ಇದಾಗಿತ್ತು ಇಂದಿನ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ FA2 ಅಂದರೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡ್ತಾ ಹೋದ್ವಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.